ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ಸೂಪರಾಗಿಂತ ಸ್ಪೆಷಲ್ಲಾಗಿ ಬಿರಿಯಾನಿ ಮಾಡಿ ತೋರಿಸ್ಕೊಡ್ತೀನಿ. ಸಖತ್ತಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ 1 kg ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಬಾಸುಮತಿ ರೈಸ್ ತೊಗೊಬೋದು, ಇಲ್ಲಾಂದರೆ ಅದು ಬದಲಿಗೆ ಮಾಮೂಲಿ ರೈಸೇ ತೊಗೊಬೋದು. ಇವಾಗ ನಾನು 3 ಸಲ ತೊಳ್ಕೊತೀನಿ. ಅಕ್ಕಿನ ತೊಳ್ಕೊಂಡು ಒಂದು 10 ನಿಮಿಷ ಅಷ್ಟು ನೆನೆಸ್ಕೊತೀನಿ. ನೆನೆಸ್ಕೊಂಡು ಮಾಡಿದ್ರೆ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಜಾರ್ ತೊಗೊತೀನಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು, ಜಾಪತ್ರೆ ಸ್ವಲ್ಪ, ಮೊಗ್ಗು 1, ಬ್ಲ್ಯಾಕ್ ಏಲಕ್ಕಿ 1, ಮಾಮೂಲಿ ಏಲಕ್ಕಿ 1-3 ತೊಗೊಂಡಿದ್ದೀನಿ. 1 kg ಚಿಕನ್ ತೊಗೊಂಡಿದ್ದೀನಿ ನಾನು. 1 kg ಚಿಕನ್ಗೆ 1/4 ಲೀಟರಷ್ಟು ಮೊಸರು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗ್ರೀನ್ ಪೇಸ್ಟು 1-2 ಟೇಬಲ್ ಸ್ಪೂನು, ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ 1 5 ತೊಗೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನಷ್ಟು, ಗರಂ ಮಸಾಲ 1-2 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕ್ಕೊಂಡು ಒಂದು 10-15 ನಿಮಿಷ ನೆನೆಸಿಟ್ಕೊತೀನಿ, ಮ್ಯಾರಿನೇಟ್ ಮಾಡ್ಕೊತೀನಿ. ಈ ಥರ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕು ಚಿಕನ್ ಪೀಸ್ಗೆ. ಆವಾಗ ಮಸಾಲೆ ಮನೆಯಲ್ಲೇ ಮಾಡ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು 1 ತೊಗೊಂಡು ಅದನ್ನು ರಸ ಹಾಕ್ಕೊಳ್ಬೇಕು. ಒಂದು 10 ನಿಮಿಷ ಸೈಡ್ಗೆ ಇಡೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆ ತೊಗೊಂಡು ತುಪ್ಪ 1-2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ 1-2 ಟೇಬಲ್ ಸ್ಪೂನು. ಬಿಸಿ ಆದ ನಂತರ ಮ್ಯಾರಿನೇಟ್ ಮಾಡ್ಕೊಂಡಿದ್ರಲ್ಲ ಒಂದು 10 ನಿಮಿಷ, ಒಂದು 15 ನಿಮಿಷ ಮಾಡ್ಕೊಂಡಿದ್ದೀನಿ ನಾನು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸೈಡಲ್ಲಿ ಅದು ಬೇಯ್ತಾ ಇರುತ್ತೆ ಸೈಡಲ್ಲಿ. ಇನ್ನೊಂದು ಇದರಲ್ಲಿ ಕುಕ್ಕರಲ್ಲಿ ಅಕ್ಕಿ ನೆನೆಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು ಕಾಳನ್ನು ಉಪ್ಪು ಸೇರಿಸ್ಕೊಂಡು ಅದನ್ನು 3/4 ಭಾಗ ಅಷ್ಟು ಬೇಯಿಸ್ಕೊಳ್ತೀನಿ. ಅಕ್ಕಿನ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳೋಣ, ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೆ. ಇವಾಗ ಇನ್ನೊಂದು ಸೈಡಲ್ಲಿ ಚಿಕನ್ ಬೇಯಿಸಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಬೆಂದಿದೆ. ಇವಾಗ ಅದಕ್ಕೆ ನಾನು ರೈಸು 3/4 ಭಾಗ ಅಷ್ಟು ರೈಸ್ ರೆಡಿಯಾಗಿದೆ, ಅದಕ್ಕೆ ನಾನು ಹಾಕ್ಕೊಳ್ತೀನಿ. ಎಲ್ಲ 3/4 ಭಾಗ ಆಗಿದೆ. ಜಾಸ್ತಿ ನುಣ್ಣಗನು ಬೇಯಿಸಬಾರ್ದು ಅನ್ನನ. ಇವಾಗ ನಾನು ಆರೆಂಜು ಮತ್ತು ಗ್ರೀನ್ ಕಲರ್ ಹಾಕ್ಕೊಳ್ತೀನಿ. ಫಸ್ಟೇ ನಾನು ಈರುಳ್ಳಿನ ಫ್ರೈ ಮಾಡಿಕೊಂಡು ಸೈಡ್ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಈ ಥರ ಹಾಕ್ಕೊಂಡ್ರೆ, ಸೂಪರಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಬಾಳೆ ಎಲೆ ಹಾಕ್ಬಿಟ್ಟು ಒಂದು 10 ನಿಮಿಷ ಅಷ್ಟು ಬೇಯಿಸಿದ್ರೆ ಕಮ್ಮಿ ಉರಿಯಲ್ಲಿ ಇನ್ನೂ ಸೂಪರಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಬಂದಿದೆ ಫ್ರೆಂಡ್ಸ್. ಪರ್ಫೆಕ್ಟಾಗಿ ಬಂದಿದೆ ಬಿರಿಯಾನಿ. ಹೋಟೆಲ್ನಲ್ಲಿ ತುಂಬ ಈ ಥರನೇ ಸಿಗುತ್ತೆ. ಬಾಳೆ ಎಲೆಗೆ ಹಾಕ್ಕೊಳ್ತೀನಿ. ಬಾಳೆ ಎಲೆಯಲ್ಲಿ ಬಿರಿಯಾನಿ ತಿಂದರೆ ಸಖತ್ತಾಗಿರುತ್ತೆ. ಚಿಕನ್ ಫ್ರೈ ಮತ್ತು ಬಿರಿಯಾನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವಾಚಿಂಗ್.